ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಇವತ್ತು ನಾನು ದಾಬಡ ಬಜ್ಜಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಮೊದಲಿಗೆ 1 ಕಪ್ ಕಡಲೆ ಹಿಟ್ಟು, 1 ಸ್ಪೂನು ಗರಂ ಮಸಾಲ, 2 ಸ್ಪೂನು ಬಿಳಿ ಎಳ್ಳು, 1 ಸ್ಪೂನು ಧನಿಯಾ, 20 ರಿಂದ 30 ಕರಿಮೆಣಸು, 2 ಲವಂಗ, 1 ಸ್ಪೂನ್ ಚಾಟ್ ಮಸಾಲ, ಅರ್ಧ ಸ್ಪೂನು ಧನಿಯಾ ಜೀರಾ ಪೌಡ್ರ್, ಅರ್ಧ ಸ್ಪೂನು ಹಳದಿ, ಅರ್ಧ ಸ್ಪೂನು ಇಂಗು ಪುಡಿ ಮಾಡಿದ ಸಕ್ಕರೆ 1 ಸ್ಪೂನು, 2 ದೊಡ್ಡ ಗಾತ್ರದ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪ, 2 ಸ್ಪೂನು ಒಣ ಮೆಣಸಿನ ಪುಡಿ, 1 ನಿಂಬೆಹಣ್ಣು ಹಿಂಡ್ಕೊಂಡು ರಸ ತೆಗೆದು ಇಟ್ಕೋಬೇಕು, 1 ಮುಷ್ಟಿಯಷ್ಟು ಕೊತ್ತಂಬರಿ ಕಟ್ ಮಾಡಿದ್ದು. ಕಡಲೆ ಹಿಟ್ಟ 2 ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಹುರ್ಕೊಳ್ಳೋಣ. ನೋಡ್ರಿ, ಇದೇ ರೀತಿ ಹುರಿಬೇಕು. ಎಣ್ಣೆ ಹಾಕಿ ಇದನ್ನು ಹುರಿದ್ರಿಂದ ಇದನ್ನು ಮಿಕ್ಸರ್ ಮಾಡಬೇಕು. ಇದು ಗರಂ ಮಸಾಲ, ಚಾಟ್ ಮಸಾಲ, ಧನಿಯಾ ಜೀರಾ ಪೌಡರ್, ಎಳ್ಳು, ಧನಿಯಾ, ಕಾಳು ಮೆಣಸಿನಕಾಯಿ, ಸ್ವಲ್ಪ ಸಕ್ಕರೆ ಪೌಡರ್ ಮಾಡಿ, ಹಿಂಗು, ಹಳದಿ, ಮೆಣಸಿನ ಪೌಡರ್, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು, ಸ್ವಲ್ಪ ನಿಂಬು ರಸ, ಕೊತ್ತಂಬರಿ, ಇವನ್ನೆಷ್ಟು ರುಬ್ಕೊಂಡ್ರಿ. ಹಿಂಗೆ ರುಬ್ಬಿ ನೋಡ್ರಿ, ಈ ಸಣ್ಣಗೆ ಪೌಡ್ರ್ ಆಗಬೇಕು. ಇದನ್ನ ತಗೊಂಡು ಕಡಲೆ ಹಿಟ್ಟು 2 ಕಪ್ ಕಡಲೆ ಹಿಟ್ಟು, ಗರಂ ಮಸಾಲ 1 ಸ್ಪೂನ್, ಸ್ವಲ್ಪ ಹಳದಿ ಅರ್ಧ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಬಜ್ಜಿ ಹಿಟ್ಟು ಕಲಿಸ್ತೀವಲ್ರಿ, ಹಂಗೆ ಭಾಳ ಗಟ್ಟಿ ಅಲ್ಲ ಭಾಳ ತೆಳುವೂ ಅಲ್ಲ. ನೋಡಿ, ಈ ರೀತಿ ಹಿಟ್ಟು ಕಲಿಸ್ಕೋಬೇಕು. ಇಷ್ಟ ಇರಬೇಕು. ಇದನ್ನು ಇನ್ನು ಸ್ಟಫಿಂಗ್ ಮಾಡ್ಕೊಳ್ಳೋಣ್ರಿ. ಈ ರೀತಿ ಪೌಡ್ರ್ ಆಗಾಡ್ ಬಿಟ್ಟಿದ್ದೀವಲ್ರಿ ನಾವು, ಇದ್ರೊಳಗೆ ಹಾಕಿ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಒಂದ್ರ ಮೇಲೆ ಒಂದು ಹಿಂಗಿಟ್ಟು ಆಮೇಲೆ ಕಡಲೆ ಹಿಟ್ಟಿನಾಗ ಎದ್ದು ಕರಿಬೇಕು. ಹಿಂಗೆಲ್ಲ ಸ್ಟಫಿಂಗ್ ಮಾಡಿ ಇಟ್ಕೊಂಡಿವಲ್ರಿ, ಇವನ್ನ ಕಡಲೆ ಹಿಟ್ಟಿನಾಗ ಎದ್ದು ಎಣ್ಣೆಗೆ ಬಿಡೋದು. ಸ್ವಲ್ಪ ಒಳಗಿನ ಕರಿಮಟ್ಟ ಇದನ್ನು ಹೊಳಸಂಗಿಲ್ರಿ, ಕಡ್ದಿಂದ ಹೊಳಸ. ನೋಡಿರಿ, ಈ ರೀತಿ ಯಾವ ದಾಬಡ ಬಜ್ಜಿ ನೀವು ಮಾಡಿ ತಿಂದು ನೋಡಿ ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ.